ಡಾಕ್ಟರ್ ರವಿಕುಮಾರ್ @ಮನಸ್ಪರ್ಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಈ ಹಿಂದಿನ ವಿಡಿಯೋಗಳಲ್ಲಿ ಕಲಿಕಾ ಸಮಸ್ಯೆಗಳು ಏನು, ಯಾವೆಲ್ಲ ವಿಧಾನಗಳಿದ್ದಾವೆ, ಹಾಗೆ ಮಕ್ಕಳು ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅನ್ನೋ ವಿಚಾರವಾಗಿ ವಿವರವಾಗಿ ಮಾತಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಇಂತಹ ಕಲಿಕಾ ಸಮಸ್ಯೆ ಇರುವಂತಹ ಮಕ್ಕಳ ಜೊತೆ ಏನು ಮಾಡಬಹುದು, ಯಾವೆಲ್ಲ ಪರಿಹಾರಗಳನ್ನು ನಾವು ಕಂಡುಕೊಳ್ಬೋದು ಅನ್ನೋ ವಿಚಾರವಾಗಿ ಇವತ್ತು ಮಾತಾಡ್ತಾ ಇದ್ದೇವೆ. ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಕಲಿಕಾ ಸಮಸ್ಯೆ ಮಕ್ಕಳಲ್ಲಿ ಬರ್ತಕ್ಕಂಥ ಸಮಸ್ಯೆ. ಈ ಸಮಸ್ಯೆ ಇರುವಂತಹ ಮಕ್ಕಳಲ್ಲಿ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಅಂತ ಹಾಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಹಾಗಾದರೆ ಇಂಥ ಮಕ್ಕಳಿಗೆ ನಾವು ಹೇಗೆ ಪರಿಹಾರವನ್ನು ಕೊಡ್ಬೋದು, ಹಾಗೆ ಇಂಥ ಮಕ್ಕಳನ್ನು ಯಾವ ರೀತಿಯಾಗಿ ಸಪೋರ್ಟ್ ಸಿಸ್ಟಮಿಂದ ಅವರ ಕಲಿಕೆಯಲ್ಲಿ ಬದಲಾವಣೆ ತರಬಹುದು ಅನ್ನೋ ವಿಚಾರವಾಗಿ ಇವತ್ತು ಮಾತಾಡ್ತಾ ಇದ್ದೇವೆ. ಕಲಿಕಾ ಸಾಮರ್ಥ್ಯತೆ ನಿಸಾಮರ್ಥ್ಯತೆ ಅನ್ನುವಂಥದ್ದು ಜೀವನ ಪೂರ್ತಿ ಕಾಡುವಂತಹ ಸಮಸ್ಯೆಯಾಗಿದೆ. ಇದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಖಂಡಿತವಾಗಿಯೂ ಗುರುತರ ಬದಲಾವಣೆಗಳನ್ನು ತರಲಿಕ್ಕೆ ಅನೇಕ ಚಟುವಟಿಕೆಗಳ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಹಾಗಾದರೆ ಏನೆಲ್ಲ ಪರಿಹಾರಗಳಿದ್ದಾವೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಾವು ಮಕ್ಕಳಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳೇನು ಅಂತಂದರೆ ಸರಿಯಾದ ರೀತಿಯಲ್ಲಿ ಗುರುತಿಸ್ಕೊಳ್ಬೇಕಾಗತ್ತೆ. ಬಹುಶಃ ಕೆಲವು ಮಕ್ಕಳಲ್ಲಿ ಓದೋದ್ರಲ್ಲಿ ಮಾತ್ರ ಸಮಸ್ಯೆ ಇರುತ್ತೆ, ಇನ್ನು ಕೆಲವು ಮಕ್ಕಳಲ್ಲಿ ಬರೆಯೋದ್ರಲ್ಲಿ ಮಾತ್ರ ಸಮಸ್ಯೆ ಇರುತ್ತೆ, ಇನ್ನು ಕೆಲವು ಮಕ್ಕಳಲ್ಲಿ ಗಣಿತದಲ್ಲಿ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ಮೊದಲು ನಾವು ಮಾಡಬೇಕಾಗಿರುವಂಥ ಕೆಲಸ, ಮಗುವಿನಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಅದರ ಜೊತೆಯಲ್ಲಿ ಮಗುವಿನ ಬುದ್ಧಿಶಕ್ತಿಗೆ ಮತ್ತು ಅವ್ರಿಗೆ ಬರ್ತಕ್ಕಂಥ ಸಮಸ್ಯೆಗೆ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಸೊ ಅಂದರೆ ಬಹುಶಃ ಕೆಲವು ಮಕ್ಕಳಲ್ಲಿ ನೋಡಿರ್ತೀರಿ ನೀವು, ಬುದ್ಧಿಶಕ್ತಿ ಸಮಸ್ಯೆಯಿಂದಾಗಿ ಕೂಡ ಕಲಿಕಾ ಸಮಸ್ಯೆ ಬರ್ತಾ ಹೋಗ್ತದೆ. ಆದರೆ ಕೆಲವು ಮಕ್ಕಳಲ್ಲಿ ಬುದ್ಧಿಶಕ್ತಿ ಚೆನ್ನಾಗಿದ್ರೂ ಕೂಡ ಕಲಿಕಾ ಸಮಸ್ಯೆ ಬರ್ತಾ ಹೋಗ್ತದೆ. ಸೊ ಹಾಗಾಗಿ ಮೊದಲು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ಮಗುವಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗೆ ಮೂಲ ಕಾರಣ ಏನಿದೆ. ಬಹುಶಃ ಮಗುವಿನಲ್ಲಿ ಬುದ್ಧಿಶಕ್ತಿ ಕಡಿಮೆ ಇದ್ದಾಗ್ಯೂ ಕೂಡ ಲರ್ನಿಂಗ್ ಇಶ್ಯೂಸ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೊದಲು ನಾವು ಮಾಡಬೇಕಾಗಿರುವಂಥದ್ದು, ಪ್ರೊಫೆಷನಲ್ಸ್ ಏನಿದ್ದಾರೆ ಸೈಕಾಲಜಿಸ್ಟ್ ಹತ್ರ ಹೋಗಿ ಅವ್ರ ಜೊತೆ ಒಂದು IQ ಅಸೆಸ್ಮೆಂಟ್ ಅಥವಾ ಸಂಬಂಧಪಟ್ಟಂತಹ ಕೆಲವೊಂದು ಟೆಸ್ಟ್ಸ್ಗಳು ಬರುತ್ತೆ. ಆ ಟೆಸ್ಟ್ಗಳನ್ನು ಮಾಡಿದಾಗ ನಮಗೆ ಕಂಪ್ಲೀಟ್ ಮಗುವಿನ ಒಂದು ಪಿಕ್ಚರ್ ಸಿಗುತ್ತೆ. ಅಂದರೆ ಮಗು ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ, ಮಗುವಿನ ನಿಜವಾಗಿಯೂ ಬುದ್ಧಿಶಕ್ತಿ ಸಮಸ್ಯೆ ಇದೆಯಾ ಅಥವಾ ಬರೀ ಕಲಿಕೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆಯಾ ಅಂತ ಹೇಳಿ ನಾವು ಮೊದಲನೇದಾಗಿ ರೂಲ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ರೂಲ್ ಔಟ್ ಮಾಡಿಕೊಂಡ ನಂತರ ಬಹುಶಃ ಮಗುವಿನಲ್ಲಿ ಕಲಿಕಾ ಸಮಸ್ಯೆ ಮಾತ್ರ ಇದೆ, ಬುದ್ಧಿಶಕ್ತಿ ಸಮಸ್ಯೆ ಇಲ್ಲ ಅಂತ ಖಾತರಿ ಪಡಿಸ್ಕೊಂಡ ನಂತರ ಅನೇಕ ವಿಚಾರಗಳಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಮೊದಲನೇದಾಗಿ ನೋಡೋದಾದರೆ, ಈ ರೀತಿಯ ಮಕ್ಕಳ ಜೊತೆ ನಾವು ಮಾಡಬೇಕಾಗಿರುವಂಥದ್ದು ಒಂದು ಟ್ರಯಾಂಗಲ್ ಆಸ್ಪೆಕ್ಟಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಏನು ಈ ಟ್ರಯಾಂಗಲ್ ಆಸ್ಪೆಕ್ಟ್ ಅಂತ ನೋಡಿದ್ರೆ, ಇಲ್ಲಿ ಬರೀ ಶಿಕ್ಷಕರು ಮಾತ್ರ ಕೆಲಸ ಮಾಡಿದ್ರೆ ಆಗಲ್ಲ, ಅಥವಾ ಬರೀ ಪೋಷಕರು ಮಾತ್ರ ಕೆಲಸ ಮಾಡಿದ್ರೆ ಆಗಲ್ಲ, ಅಥವಾ ಪ್ರೊಫೆಷನಲ್ಸ್ ಏನಿದ್ದಾರೆ, ಥೆರಪಿಸ್ಟ್ ಏನಿದ್ದಾರೆ, ಅಥವಾ ಸ್ಪೆಷಲ್ ಎಜುಕೇಟರ್ಸ್ ಏನಿದ್ದಾರೆ, ಅವ್ರು ಮಾತ್ರ ಕೆಲಸ ಮಾಡಿದ್ರೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಒಟ್ಟಾಗಿ ಸೇರಿ ಎಲ್ಲರೂ ಕೂಡ ಮಕ್ಕಳಿಗೆ ಸಹಾಯವನ್ನು ಮಾಡಿದ್ರೆ ಖಂಡಿತವಾಗಿಯೂ ಅನೇಕ ರೀತಿಯಾದಂಥ ಬದಲಾವಣೆಗಳನ್ನು ನೋಡ್ಬೋದಾಗತ್ತೆ. ಈ ಒಂದು ಟೆಸ್ಟ್ ಮಾಡೋದ್ರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತ ನೋಡೋದಾದರೆ, ಎಕ್ಸಾಂಪಲ್ ಹೇಳೋದಾದರೆ, ಮಗು ಬಹುಶಃ 8ನೇ ತರಗತಿ ಓದ್ತಿದೆ ಅಂತ ಅಂದ್ಕೊಳ್ಳೋಣ. 8th ಸ್ಟ್ಯಾಂಡರ್ಡಲ್ಲಿ ಮಗು ಓದ್ತಿದೆ. ಆದರೆ ಅವನ ಬುದ್ಧಿಶಕ್ತಿಯ ಬೆಳವಣಿಗೆ ಇರ್ಬೋದು, ಆದರೆ ಅವನ ಕಲಿಕೆಯಲ್ಲಿ ಹಿಂದುಳಿತಕ್ಕಂಥ ವಿಧಾನಗಳನ್ನು ನೋಡಿದಾಗ ಬಹುಶಃ ಅವನ ಬೆಳವಣಿಗೆ 3ನೇ ತರಗತಿಯಲ್ಲಿರ್ಬೋದು, 4ನೇ ತರಗತಿಯಲ್ಲಿರ್ಬೋದು, ಅಥವಾ 5ನೇ ತರಗತಿಯಲ್ಲಿರ್ಬೋದು. ಹೀಗೆ 2 ವರ್ಷ 3 ವರ್ಷ, ಕೆಲವು ಮಕ್ಕಳಲ್ಲಿ 4-5 ವರ್ಷ ಹಿಂದೆ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಆ ಒಂದು ಬೇಸ್ ಲೈನ್ ಅಂತ ಏನು ಕರಿತೀವಿ, ಆ ಬೇಸ್ ಲೈನ್ನ ತಿಳ್ಕೊಂಡ ನಂತರ ಮುಂದೆ ಏನು ಮಾಡ್ಬೋದು ಅಂತ ಒಂದು ಪ್ಲಾನ್ ಆಫ್ ಆಕ್ಷನ್ ರೂಪಿಸ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇಂತಹ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಂದನೆಗಳಲ್ಲ, ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ. ಏನು ಸಪೋರ್ಟ್ ಸಿಸ್ಟಮ್ ಅಂತಂದರೆ, ಪೋಷಕರಾಗಿ ನಾವೇನು ಮಾಡಬಹುದು, ಇಂತಹ ಮಕ್ಕಳಲ್ಲಿ ಕ್ಲಿಷ್ಟತೆ ಇರತಕ್ಕಂಥದ್ರಿಂದ ನಾವು ಹಿಡಿಯಾಗಿ ಕಲಿಸೋದಕ್ಕಿಂತ ಬಿಡಿ ಬಿಡಿಯಾಗಿ ಕಲಿಸುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಏನು ಬಿಡಿ ಬಿಡಿಯಾಗಿ ಕಲಿಸೋದು ಅಂತಂದರೆ, ಪಾರ್ಟ್ ಬೈ ಪಾರ್ಟ್ ನಾವು ಹೇಳ್ಕೊಡ್ಬೇಕಾಗತ್ತೆ. ಮೊದಲನೇದಾಗಿ ಮಗು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಓದ್ತಾ ಇದೆ. ಎಷ್ಟೋ ಸಂದರ್ಭದಲ್ಲಿ ಆ ಮಗುಗೆ ಬೇಸಿಕ್ಸೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾವು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ನ ಸಿಲೆಬಸ್ನ ಟೀಚ್ ಮಾಡೋದ್ರಲ್ಲಿ ಏನೂ ಅರ್ಥ ಇರೋದಿಲ್ಲ. ಸೊ ಹಾಗಾಗಿ ಮೊದಲನೇದಾಗಿ ನಾವು ನೋಡಬೇಕಾಗಿರೋದು, ಆ ಮಗುಗೆ ಬೇಸಿಕ್ಸ್ನ ಟೀಚ್ ಮಾಡಬೇಕಾಗತ್ತೆ. ಪೋಷಕರಾಗಿ ನೀವು ಕೂಡ ಟೀಚ್ ಮಾಡ್ಬೋದು, ಅಥವಾ ನಿಮಗೆ ಟೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದಾಗ ಅದಕ್ಕೆ ಶಿಕ್ಷಕರ ಸಹಾಯವನ್ನು ಕೂಡ ತಗೊಳ್ಬೋದಾಗತ್ತೆ. ಸೊ ಹಾಗೆ ಇಂತಹ ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಸಿಸ್ಟಮ್ ಹೇಗೆ ಕೊಡ್ಬೋದು ಪೋಷಕರಾಗಿ,
ಬಹುಶಃ ನೀನು ತಪ್ಪು ಮಾಡ್ತಾ ಇದೆಯಾ, ಭಯ ಪಡಬೇಡ, ನಾನು ನಿಮ್ಮ ಜೊತೆ ಇರ್ತೀನಿ. 2 ಸರಿ ಅಲ್ಲ 3 ಸರಿ ಆದರೂ ಪರವಾಗಿಲ್ಲ, ನೀನು ನನ್ನನ್ನು ಕೇಳು. ನಾನು ನಿನಗೆ ಬೈಯೋದಾಗಲಿ ಹೊಡೆಯೋದಾಗಲಿ ಮಾಡೋದಿಲ್ಲ. ನಿನಗೇನೇ ಸಮಸ್ಯೆ ಬಂದರೂ ಕೂಡ ನನ್ನನ್ನು ನೀನು ಭೇಟಿ ಮಾಡ್ಬೋದು ಅಥವಾ ಕೇಳ್ಬೋದು ಅನ್ನೋ ಒಂದು ಅಶ್ಯೂರೆನ್ಸ್ ಕೊಡಬೇಕಾಗತ್ತೆ. ಹಾಗೆ ನಮ್ಮ ವರ್ತನೆಯಲ್ಲಿ ಕೂಡ ಅದನ್ನು ತೋರಿಸ್ಬೇಕಾಗತ್ತೆ. ಭಾಳಷ್ಟು ಸಂದರ್ಭದಲ್ಲಿ ಕಲಿಕೆಯಲ್ಲಿ ಹಿಂದುಳಿಯುವಂತಹ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲ್ಯಾಗಿಂಗ್ ಇರುತ್ತೆ. ಹೊಸದಾಗಿ ಏನು ಪ್ರಯತ್ನ ಮಾಡೋದಿಲ್ಲ. ಯಾಕೆಂದರೆ ತಪ್ಪಾಗತ್ತೆ, ನನ್ನ ಪೋಷಕರು ನನ್ನನ್ನು ಬೈತಾರೆ ಅಥವಾ ನನಗೆ ಶಿಕ್ಷೆ ಕೊಡ್ತಾರೆ, ಈ ರೀತಿಯಾದ ಅನೇಕ ರೀತಿಯಾದಂಥ ಮನೋಧೋರಣೆ ಮನೋಭಾವನೆಗಳನ್ನು ಮಗು ಬೆಳೆಸ್ಕೊಂಡಿರುತ್ತೆ. ಆ ಮನೋಧೋರಣೆ ಮನೋಭಾವನೆಗಳನ್ನು ನಾವು ಫಸ್ಟ್ ಬದಲಾವಣೆ ಮಾಡಬೇಕಾಗತ್ತೆ. ಮಗುವಿನಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕಾಗತ್ತೆ. ಆತ್ಮವಿಶ್ವಾಸವನ್ನು ಬರೀ ಮಾತಿನಿಂದಲ್ಲ, ನಮ್ಮ ವರ್ತನೆಯಿಂದ ಕೂಡ ತೋರಿಸ್ಬೇಕಾಗತ್ತೆ. ಬಹುಶಃ ಓದುವಂಥ ಸಂದರ್ಭದಲ್ಲಿ ನಾವು ಮಕ್ಕಳ ಜೊತೆ ಕೂರುವಂಥದ್ದು ಇರ್ಬೋದು, ಅವ್ರಿಗೆ ಕ್ಲಿಷ್ಟತೆ ಅಂತ ಅನ್ನಿಸ್ದಾಗ ಆ ಮಗುವಿಗೆ ಹೇಳ್ಕೊಡುವಂಥದ್ದು ಇರ್ಬೋದು. 1 ಸಾರಿ ಅಲ್ಲ 10 ಸಾರಿ ಆದರೂ ಪರವಾಗಿಲ್ಲ, ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಅದನ್ನು ಆ್ಯಕ್ಷನ್ ಮುಖಾಂತರ ತೋರಿಸುವಂಥದ್ದನ್ನು ಪೋಷಕರಾದಂಥವ್ರು ಮಾಡಬೇಕಾಗತ್ತೆ. ಹಾಗೆ ಪದೇ ಪದೇ ರಿಪಿಟೇಷನ್ಸ್ ಕೂಡ ಬೇಕಾಗತ್ತೆ. ಪದೇ ಪದೇ ಹೇಳಿಸುವಂಥದ್ದು, ಪ್ರಾಕ್ಟೀಸ್ ಮಾಡಿಸುವಂಥದ್ದು ಕೂಡ ಅವಶ್ಯಕತೆ ಇದ್ದೇ ಇರುತ್ತೆ. ಶಿಕ್ಷಕರಾಗಿ ಏನು ಮಾಡಬೇಕಾಗತ್ತೆ? ಶಿಕ್ಷಕರು ಬಹಳ ಮುಖ್ಯವಾಗಿ ಈ ರೀತಿ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥ ಮಕ್ಕಳೇನಿದ್ದಾರೆ ಅವರಿಗೆ ಹೆಚ್ಚಿನದಾಗಿ ಒತ್ತಡವನ್ನು ಕೊಡೋದಕ್ಕಿಂತ ಅವರಲ್ಲಿ ಸ್ವಲ್ಪ ಬಿಡಿ ಬಿಡಿ ಭಾಗವಾಗಿ ಕಳಿಸುವಂಥದ್ದು ಇರ್ಬೋದು. ಓರಲ್ ಆಗಿ ಜಾಸ್ತಿ ಅವರಿಗೆ ಪ್ರಿಫರೆನ್ಸನ್ನು ಕೊಡುವಂಥದ್ದು ಇರ್ಬೋದು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಇಗ್ನೋರ್ ಮಾಡುವಂಥದ್ದು ಇರ್ಬೋದು. ಅಥವಾ ಅವರಿಗೆ ಪ್ರಶ್ನೆಗಳನ್ನು ಓದಲಿಕ್ಕೆ, ಅರ್ಥ ಮಾಡಿಸ್ಲಿಕ್ಕೆ ಎಕ್ಸಾಮ್ಸ್ಗಳಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು ಇರ್ಬೋದು. ಹಾಗೆ ಇವರಿಗೆ ಪ್ರತ್ಯೇಕವಾಗಿ ಪ್ರಶ್ನೆ ಪತ್ರಿಕೆಗಳನ್ನ ರೂಪಿಸುವಂಥದ್ದು ಇರ್ಬೋದು. ಹೆಚ್ಚಿನ ಭಾಗವಾಗಿ ಓದುವಂಥದಕ್ಕಿಂತ ಬರೆಯುವಂಥದಕ್ಕಿಂತ ಓರಲಿ ಹೇಳುವಂಥ ಅವಕಾಶಗಳನ್ನು ಜಾಸ್ತಿ ಕಲ್ಪಿಸಿಕೊಡುವಂಥದ್ದು ಇರ್ಬೋದು. ಇಂಥ ಮಕ್ಕಳಿಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡದೆ, ಅಂದರೆ ನೀನು ದಡ್ಡ ಅಥವಾ ನಿನ್ನ ಕೈಲಿ ಆಗೋದಿಲ್ಲ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನೀನು ತುಂಬ ಹಿಂದೆ ಉಳಿದಿದೆಯಾ ಅಂತ ಹೀಯಾಳಿಸೋದಕ್ಕಿಂತ ಅವ್ರಿಗೆ ನೀನು ತೊಂದರೆ ಇಲ್ಲ, 1 ಸತಿ ಅಲ್ಲದ್ರೆ 2 ಸತಿ ನನ್ನನ್ನು ಕೇಳು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ತೊಂದರೆ ಇಲ್ಲ, ನಾನು 10 ಸತಿ ಕೇಳಿದ್ರು ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ ಮತ್ತು ಹೇಳ್ಕೊಡ್ತೀನಿ ಅನ್ನೋ ಒಂದು ಫೀಲಿಂಗ್ ಕೊಡುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ್ಯಸ್ ಅ ಥೆರಪಿಸ್ಟ್ ಅಥವಾ ಪ್ರೊಫೆಷನಲ್ಸ್ ಏನು ಮಾಡ್ಬೋದು ಅಂತ ನೋಡಿದಾಗ ಇವರಲ್ಲಿ ಬಹಳ ಮುಖ್ಯವಾಗಿ ಕಾಗ್ನಿಟಿವ್ ಸ್ಕಿಲ್ಸ್ ಅಬಿಲಿಟಿನಲ್ಲಿ ತೊಂದರೆ ಇರುತ್ತೆ. ಅಂದರೆ ಸಂಜ್ಞಾನಾತ್ಮಕ ಸ್ಕಿಲ್ಸ್ಗಳೇನು ಕರಿತೀವಿ ನಾವು, ಕಾಗ್ನಿಟಿವ್ ಸ್ಕಿಲ್ಸ್, ರೀಸನಿಂಗ್ ಇರ್ಬೋದು, ಪ್ಲ್ಯಾನಿಂಗ್ ಇರ್ಬೋದು, ವರ್ಕಿಂಗ್ ಮೆಮೊರಿ ಇರ್ಬೋದು, ವಿಜುವಲ್ ಮೆಮೊರಿ ಇರ್ಬೋದು, ಪರ್ಸೆಪ್ಷನ್ ಇರ್ಬೋದು, ಸೊ ಕಾಂಪ್ರಿಹೆನ್ಷನ್ ಇರ್ಬೋದು. ಈ ಏರಿಯಾಸ್ಗಳಲ್ಲಿ ಇವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಮೆದುಳಿಗೆ ಸಂಬಂಧಪಟ್ಟಂತಹ ಡಿಫಿಕಲ್ಟೀಸ್ ಇರ್ತದೆ, ಅಂದರೆ ಕೊರತೆಗಳಿರುತ್ತೆ. ಆ ಕೊರತೆಗಳನ್ನು ಹೋಗಲಾಡಿಸಲಿಕ್ಕೆ ಕೆಲವೊಂದು ಆಕ್ಟಿವಿಟಿಗಳ ಮುಖಾಂತರ, ಕೆಲವೊಂದು ಚಟುವಟಿಕೆಯ ಮುಖಾಂತರ ಅದನ್ನು ನಾವು ಇಂಪ್ರೂವ್ ಮಾಡಬೇಕಾಗತ್ತೆ. ಆ ಕಾಗ್ನೇಟಿವ್ ಸ್ಕಿಲ್ಸ್ ಮೇಲೆ ನಾವು ವರ್ಕ್ ಮಾಡೋದ್ರಿಂದ ಖಂಡಿತವಾಗಿಯೂ ಮಕ್ಕಳಲ್ಲಿ ಅನೇಕ ಬದಲಾವಣೆಗಳನ್ನು ನೋಡ್ಬೋದು. ಪ್ರೊಫೆಷನಲ್ ಹೆಲ್ಪ್ ಅಂತ ಬಂದಾಗ ಅವರಲ್ಲಿ ಮಾನಸಿಕವಾಗಿ ಏನಾದರೂ ತೊಂದರೆಗೊಳಗಾಗಿದ್ರೆ ಅಥವಾ ಗೊಂದಲಕ್ಕೊಳಗಾಗಿದ್ರೆ ಅಥವಾ ಮಾನಸಿಕವಾಗಿ ಏನಾದರೂ ಕ್ಷೋಭೆ ಅಥವಾ ಡಿಪ್ರೆಷನ್ ಆ ಥರದಲ್ಲಿ ಏನಾದರೂ ಇದ್ದರೆ ಅದರಿಂದ ಹೊರತರಬೇಕಾಗತ್ತೆ. ಅದರ ಜೊತೆಯಲ್ಲಿ ಅವರ ಡಿಫಿಕಲ್ಟಿಗಳ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಕೆಲವೊಂದು ಕಾಗ್ನೇಟಿವ್ ಸ್ಕಿಲ್ಸ್, ಬ್ರೈನ್ ಸ್ಕಿಲ್ಸ್ ಮೇಲೆ ಮಕ್ಕಳ ಜೊತೆ ವರ್ಕ್ ಮಾಡಿದಾಗ ಏನಾಗುತ್ತೆ, ಆ ಮಗು ಕೆಲವೊಂದು ಆಕ್ಟಿವಿಟಿಗಳನ್ನ ತಗೊಳ್ಳುವಂತಹ, ಅರ್ಥ ಮಾಡ್ಕೊಂಡಿದ್ದನ್ನು ನೆನಪಲ್ಲಿ ಇಟ್ಕೊಳ್ಳುವಂಥ ಕೆಪಾಸಿಟಿಗಳನ್ನ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹೀಗೆ ಪೋಷಕರಾಗಿ, ಶಿಕ್ಷಕರಾಗಿ ಹಾಗೆ ಪ್ರೊಫೆಷನಲ್ಸ್ ಆಗಿ 3 ವಿಧಾನಗಳಲ್ಲಿ ಕೂಡ ನಾವು ಸಹಾಯ ಮಾಡಬೇಕಾಗತ್ತೆ. ಹಾಗೆ ಕೆಲವೊಂದು ಸ್ಪೆಷಲ್ ಏಡ್ಸ್ ಮುಖಾಂತರ, ಬಹುಶಃ ನೀವು ಗಮನಿಸಿರ್ಬೋದು, ಸ್ಪೆಷಲ್ ಏಡ್ಸ್ ಅಂತಂದರೆ ಬಹುಶಃ ನಾವು 1 ಗಂಟೆ ಟೀಚ್ ಮಾಡೋದಕ್ಕಿಂತ ಕೆಲವೊಂದು ಪ್ರಾಯೋಗಿಕವಾಗಿ ವಸ್ತುಗಳ ಮುಖಾಂತರ, ಕೆಲವೊಂದು ಟೀಚಿಂಗ್ ಏಡ್ಸ್ ಅಂತ ಕರಿತೀವಿ. ಬಹುಶಃ ಶಿಕ್ಷಕರಾದಂಥವ್ರಿಗೆ ಗೊತ್ತಿರುತ್ತೆ. ಟೀಚಿಂಗ್ ಏಡ್ಸ್ ಅಂತ ಅಂದರೆ ನಾವು ಕೆಲವೊಂದು ವಿಚಾರಗಳನ್ನು ಈಸಿಯಾಗಿ ಕಲಿಸುವಂಥ ವಿಧಾನಗಳಿದ್ದಾವೆ. ಕೆಲವೊಂದು ಫ್ಲ್ಯಾಶ್ ಕಾರ್ಡ್ಗಳನ್ನು ಮಾಡುವಂಥದ್ದು ಇರ್ಬೋದು, ಕೆಲವೊಂದು ಮೆಟೀರಿಯಲ್ಗಳನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸಸ್, ಅಂದರೆ ಮಗು ತನ್ನ ಚಟುವಟಿಕೆಯ ಮುಖಾಂತರ ಮಾಡೋದ್ರ ಮುಖಾಂತರ ಕಲಿಯುವಂಥದ್ದು. ಕೆಲವೊಂದು ಮೆಟೀರಿಯಲ್ಸ್ಗಳನ್ನು ಇವರ ಡಿಫಿಕಲ್ಟಿ ಆಧಾರದ ಮೇಲೆ ತಯಾರಿ ನಡೆಸ್ಕೊಡ್ಬೇಕಾಗತ್ತೆ. ಆ ತಯಾರಿಗೆ ಅನುಗುಣವಾಗಿ ಒಂದೊಂದು ಹಂತವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಸೊ ಅದನ್ನು ಬಹುಶಃ ನಾವು ಸ್ಪೆಷಲ್ ಎಜುಕೇಟರ್ಸ್ ಸಹಾಯವನ್ನು ಪಡ್ಕೊಂಡ್ರೆ ಖಂಡಿತವಾಗಿಯೂ ಈ ಮಗು ಆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡಿದ್ದನ್ನು ನೆನಪಿಟ್ಕೊಳ್ಳೋದ್ರಲ್ಲಿ ಮತ್ತು ಬರವಣಿಗೆ ಸುಧಾರಿಸೋದ್ರಲ್ಲಿ ಕೂಡ ಸಹಾಯಕ ಆಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಬರವಣಿಗೆ ಸಮಸ್ಯೆ ಇದ್ದಾಗ, ಬಹುಶಃ ನೀವು ಗಮನಿಸಿರ್ತೀರ, ಒತ್ತಕ್ಷರಗಳನ್ನು ಮಿಸ್ ಮಾಡುವಂಥದ್ದು, ಇಂಗ್ಲೀಷಿನಲ್ಲಿ ಸ್ಪೆಲ್ಲಿಂಗ್ಸ್ ಮಿಸ್ ಮಾಡುವಂಥದ್ದು, ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ, ಅವರಿಗೆ ಕೆಲವೊಂದು ಫೊನೆಟಿಕ್ ಕ್ಲಾಸಸ್ಗಳು ಕೂಡ ಅವಶ್ಯಕತೆ ಇರುತ್ತೆ. ಅಂದರೆ ಫೊನೆಟಿಕ್ ಅವೇರ್ನೆಸ್ ಇದ್ದಾಗ ಮಗು ಸ್ಪೆಲ್ಲಿಂಗ್ ತಪ್ಪು ಮಾಡೋದು
ಕಡಿಮೆ ಆಗುತ್ತೆ. ಹಾಗೆ ಬರವಣಿಗೆ ಇಂಪ್ರೂವ್ ಮಾಡಲಿಕ್ಕೆ ಕೆಲವೊಂದು ಫ್ರೀ ರೈಟಿಂಗ್ ಆಕ್ಟಿವಿಟಿಗಳಿರ್ಬೋದು, ಕೆಲವೊಂದು ಸ್ಟೋರಿ ರೀಡಿಂಗ್ಸ್ ಇರ್ಬೋದು, ಹೀಗೆ ಅನೇಕ ಚಟುವಟಿಕೆಗಳ ಮುಖಾಂತರ ಈ ಮಕ್ಕಳಿಗೆ ಸಹಾಯವನ್ನು ಮಾಡ್ಬೋದಾಗುತ್ತೆ. ಹಾಗೆ ಈ ಮಕ್ಕಳ ಸಮಸ್ಯೆಗಳನ್ನು ಗಮನಿಸಿ ಸರ್ಕಾರ ಏನು ಮಾಡಿದೆ ಅಂದರೆ, ಬಹುಶಃ ಈ ಮಗು ಮೊದಲಿನಿಂದ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದೆ, ಕಲಿಕೆಯಲ್ಲಿ ಹಿಂದುಳಿತಾ ಇದೆ, ಕಲಿಕೆಯಲ್ಲಿ 10th ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮಕ್ಕಳಿಗೆ ಸಹಾಯ ಮಾಡೋ ದೃಷ್ಟಿಕೋನದಿಂದ ಎಲ್ಲ ಹಂತದಲ್ಲಿ, ಅಂದರೆ ಸ್ಟೇಟ್ ಬೋರ್ಡ್ ಇರ್ಬೋದು ಅಥವಾ CBSE ಇರ್ಬೋದು, ICSE ಇರ್ಬೋದು, ಈ ಒಂದು ಬೋರ್ಡ್ಗಳಲ್ಲಿ ಎಕ್ಸಂಪ್ಷನ್ ಆಪ್ಷನ್ಸನ್ನು ನೀಡಿದೆ. ಏನು ಎಕ್ಸಂಪ್ಷನ್ ಅಂತ ಅಂದರೆ, ಈ ಮಕ್ಕಳಿಗೆ ಕಲಿಕಾ ಸಮಸ್ಯೆ ಇರುವುದಾಗಿ ದೃಢಪಡಿಸ್ಕೊಂಡ್ರೆ ಬಹುಶಃ ನೀವು ಸೈಕಾಲಜಿಸ್ಟ್ ಹತ್ರ ಒಂದು ಅಸೆಸ್ಮೆಂಟ್ ಅಂತ ನೀವು ಮಾಡಿಸ್ಬೇಕಾಗತ್ತೆ. ಸೊ ಅಸೆಸ್ಮೆಂಟ್ ಮಾಡಿಸಿ ನೀವು ಬೋರ್ಡ್ಗೆ ಸಬ್ಮಿಟ್ ಮಾಡೋದ್ರಿಂದ ಮಗುವಿಗೆ ಎಕ್ಸ್ಟ್ರಾ ಟೈಮ್ ಕೊಡುವಂಥದ್ದು ಎಕ್ಸಾಮ್ಗಳಲ್ಲಿ, ಅಥವಾ ಕೆಲವೊಂದು ಕ್ಲಿಷ್ಟ ಇರ್ತಕ್ಕಂತಹ ಸಬ್ಜೆಕ್ಟ್ಗಳನ್ನ ಬಿಟ್ಟು ಬೇರೆ ಸಬ್ಜೆಕ್ಟ್ಗಳನ್ನ ಕೊಡುವಂಥದ್ದು. ಬಹುಶಃ ಕೆಲವು ಮಕ್ಕಳಿಗೆ ಲ್ಯಾಂಗ್ವೇಜ್ ಡಿಫಿಕಲ್ಟಿ ಇರುತ್ತೆ, ಆ ಲ್ಯಾಂಗ್ವೇಜ್ ಇಂದಾಗಿ ಮಕ್ಕಳು ಫೇಲ್ ಆಗ್ತಾರೆ. ಬಹುಶಃ ಒಂದೇ ಲ್ಯಾಂಗ್ವೇಜ್ ದೃಷ್ಟಿಕೋನದಿಂದ ಮಗು ಫೇಲ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸರ್ಕಾರ ಕೆಲವೊಂದು ವಿನಾಯಿತಿಗಳನ್ನು ಕೊಡ್ತಾ ಇದೆ. ಸೊ ಆ ವಿನಾಯಿತಿಗಳಿಗೆ ಅನುಗುಣವಾಗಿ ಮಗುಗೆ ಬಹುಶಃ ಕೆಲವೊಬ್ಬರಿಗೆ ಮ್ಯಾಥ್ಸ್ ಸೈನ್ಸ್ ಡ್ರಾಪ್ ಮಾಡಿ ಬೇರೆ ಸಬ್ಜೆಕ್ಟ್ಗಳನ್ನ ಕೊಡ್ಬೋದು, ಅಥವಾ ಎಕ್ಸ್ಟ್ರಾ ಟೈಮ್ ಕೊಡುವಂಥದ್ದು. ತುಂಬ ಬರವಣಿಗೆಯಲ್ಲಿ ಸಮಸ್ಯೆ ಇರುವಂಥ ಮಕ್ಕಳಿಗೆ ಸ್ಕ್ರೈಬ್ನ ಕೊಡುವಂಥದ್ದು. ಸೊ ಈ ರೀತಿಯಾಗಿ ಸರ್ಕಾರದಿಂದ ಕೂಡ ಅನೇಕ ರೀತಿಯಾದಂಥ ಸವಲತ್ತುಗಳನ್ನು ಮಾಡ್ತಾ ಇದೆ. ಕಾರಣ, ಇವ್ರಿಗಿರ್ತಕ್ಕಂತಹ ಕಲಿಕಾ ಸಮಸ್ಯೆಯಿಂದ ಮಗು ಓದೋದ್ರಲ್ಲಿ ಹಿಂದುಳಿಬಾರ್ದು, ಮಗು ತನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅನೇಕ ರೀತಿಯ ಸವಲತ್ತುಗಳನ್ನು ಕೊಡ್ತಾ ಹೋಗ್ತದೆ. ಆದ್ಮೇಲೆ ಈ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅನೇಕ ವಿಚಾರಗಳಲ್ಲಿ ಅನೇಕ ರೀತಿಯಾಗಿ ನಾವು ಪ್ರಯತ್ನ ಪಡುವ ಮುಖಾಂತರ ಈ ಸಮಸ್ಯೆಯನ್ನು ಸುಧಾರಿಸ್ಬೋದು. ಬಹುಶಃ ನೀವು ಐನ್ಸ್ಟೈನ್ ನೋಡಿರ್ತೀರ, ಅವ್ರಿಗೂ ಕೂಡ ಕಲಿಕಾ ಸಮಸ್ಯೆ ಇತ್ತು, ಆದರೆ ಅವರು ದೊಡ್ಡ ಸೈಂಟಿಸ್ಟ್ ಆಗಿದ್ದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಹೀಗೆ ಅನೇಕ ಸೆಲೆಬ್ರಿಟಿಗಳು ನಮ್ಮ ಮುಂದೆ ನಮ್ಮ ಜೊತೆಯಾಗೇ ಇದ್ದಾರೆ. ಕಲಿಕಾ ಸಮಸ್ಯೆ ಇದ್ದಾಗ್ಯೂ ಕೂಡ ಬೇರೆ ಬೇರೆ ರಂಗದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡು ತಮ್ಮ ಜೀವನವನ್ನು ತುಂಬ ಚೆನ್ನಾಗಿ ರೂಪಿಸ್ಕೊಂಡಿರುವಂತಹ ಎಷ್ಟೋ ಜನ ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಸೊ ಹಾಗಾಗಿ ನಮ್ಮ ಮಗುವಿನಲ್ಲಿ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಧೈರ್ಯಗೆಡದೆ, ಮಗುವನ್ನ ತುಂಬ ಕೀಳಾಗಿ ಕಾಣದೆ, ಆ ಮಗುವಿಗೆ ಸಪೋರ್ಟ್ ಸಿಸ್ಟಮ್ ಕೊಡೋದ್ರ ಮುಖಾಂತರ ಈ ಎಷ್ಟೋ ಅಂಶಗಳನ್ನು ಮಗುವಿನಲ್ಲಿ ತಯಾರಿ ಮಾಡೋದ್ರ ಮುಖಾಂತರ, ಹಾಗೆ ಆ ಮಗುವಿನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಇನ್ಪುಟ್ಸ್ನ ಕೊಡೋದ್ರ ಮುಖಾಂತರ ಖಂಡಿತವಾಗಿಯೂ ಆ ಮಗುವಿನ ಭವಿಷ್ಯವನ್ನು ಉಜ್ವಲವಾಗಿ ಮಾಡ್ಬೋದು ಅಂತ ಹೇಳ್ತಾ, ದಯಮಾಡಿ ಈ ರೀತಿಯ ಮಕ್ಕಳಿಗೆ ಸಪೋರ್ಟ್ ಸಿಸ್ಟಮ್ನ ಕೊಡಿ. ಹಾಗೆ ಅವಶ್ಯಕತೆ ಇದ್ದಲ್ಲಿ ಪ್ರೊಫೆಷನಲ್ ಹೆಲ್ಪನ್ನು ಕೂಡ ತಗೊಳ್ಳಿ. ಖಂಡಿತವಾಗಿಯೂ ಅವರಿಗೆ ಸಹಾಯ ಹಸ್ತ ನೀಡಿದಲ್ಲಿ ಈ ಸಮಸ್ಯೆಯಿಂದ ದೂರ ಹೋಗ್ಬೋದು, ಹಾಗೆ ಒಂದು ಒಳ್ಳೆಯ ಪ್ರಜೆಯನ್ನಾಗಿ ರೂಪಿಸ್ಬೋದು ಅಂತ ಹೇಳ್ತಾ ಈ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.